ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅದಕ್ಕೆಮ್ಮ ಪ್ರೆಗ್ನೆಂಟ್ ಇರೋದು ಭಾಳ ಕಷ್ಟ ಅಲ್ಲ? ಹಾಂ, ಪಾಪ ನಡ ಎಲ್ಲ ನೋವು ನಿಮಗೆ. ಹಾಂ, ಇದೇನವ ಅಲ್ಲ, ಇಷ್ಟು ನೈಸಾಗಿ ಮಾತಾಡಕತ್ತಿ? ಏನು ವಿಷಯ ಹೇಳ ನೋಡು. ಸಾದಾ ಸೀದಾ ಬಂದು ಮಾತಾಡ್ಸಿದ್ರು ಹಿಂಗಂತೀರಿ ನೀವು. ನಾನು ನಿಜವಾಗ್ಲೂ ಏನು ಮಾತಾಡ್ಸೋಣ ಅಂತೇಳಿ ಬಂದಿದ್ದೆ. ನಡ ನೋವು ಅಂತೇಳಿ ಅಲ್ಲಿಂದ ಬಂದ್ರಲ್ಲ ಅಡುಗೆ ಮನೆಯಿಂದ, ಅದಕ್ಕೆ. ಪ್ರೆಗ್ನೆಂಟ್ ಇರೋದು ಭಾಳ ಕಷ್ಟ ಅಲ್ಲ? ಕಷ್ಟನೇ, ಏನು ಮಾಡೋಕ್ಕಾಗತ್ತೆ. ಆದರೆ ಅದ್ರಾಗೂ ಒಂಥರ ಚೆನ್ನಾಗೈತಿ. ನನಗೂ ಮೊದಲು ಹಾಗೆ ಅನ್ನಿಸ್ತಿತ್ತು, ಈಗ ಹಂಗೆ ಅನ್ಸಲ್ಲ. ಈಗ ಒಂಥರ ಖುಷಿ. ಅಂದಂಗೆ ಅತ್ತಿಗೆಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಯಾವಾಗ ನಿಮ್ಮ ಹಳ್ಳಿ ಹಂಗೆ ಬಂದೆ ನನಗೆ ಅವಾಗ ಗೊತ್ತು. ಹೇಳು ಹೇಳು. ಹೇಳ. ಅದು ನನಗೆ ಅವ್ರನ್ನ ಬಿಟ್ಟು ಬದುಕೋಕ್ಕಾಗಲ್ಲ. ರಾಹುಲ್ ಅವ್ರನ್ನ ನಾನು ಭಾಳ ಪ್ರೀತಿ ಮಾಡ್ತೇನೆ. ನೀವು ಅವತ್ತು ಅವ್ನು ಸರಿ ಇಲ್ಲ ಅಂದಿದ್ದಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ತಾಯಿದ್ದೆ ಅಪ್ಪಾಜಿ. ಬೇರೆ ಯಾರನ್ನೂ ನೋಡ್ತಾಯಿದ್ದೆ. ಪ್ಲೀಸ್ ಒಂದೇ ಒಂದು ಸಲ ಅಪ್ಪಾಜಿಗೆ ಹೇಳ್ರಿ, ಇರಲಿ ಈ ಹುಡುಗನ ಜೊತೆಗೆ ಮದುವೆ ಮಾಡೋಣ ಅಂತ. ನೀವು ಹೇಳಿದರೆ ಅಣ್ಣನೂ ಕೇಳ್ತಾನೆ, ಅವ್ವನೂ ಕೇಳ್ತಾಳೆ, ಆಮೇಲೆ ಅಪ್ಪನೂ ಕೇಳ್ತತಿ. ಅದಕ್ಕೆ ಓಹೋ, ಏನು ಮಿಟಕ್ಲಾಡ್ಯದಳಿಕಿ, ತನ್ನ ಕೆಲಸ ಆಗ್ಬೇಕಲ್ಲ. ಅದಕ್ಕೆ ಅಶ್ವಿನಿ ಅಶ್ವಿನಿ ಅಂತಿದ್ದಕ್ಕೆ ಅತಿಯಮ್ಮ ಅನ್ನಕತ್ತಾಳ. ನನಗೆ ಯಾಕೆ ಬೇಕು ಅದನ್ನೆಲ್ಲ ಹೇಳೋದು? ಅಲ್ಲ, ಅವ್ನು ಸರಿ ಇಲ್ಲ, ಮೋಸಗಾರ ಅದನ್ನ ಹೇಳೋದು ಅರ್ಥ ಮಾಡ್ಕೊ ನೀನು. ನಾನು ಮಾತ್ರ ನೋಡವ, ನನಗೆ ಅವನ ಮೇಲೆ ನಂಬಿಕೆನೇ ಇಲ್ಲ. ನನಗೆ ನಂಬಿಕೆ ತೊಗೊಂಡು ನನಗೇನಾಗಬೇಕು? ನಾನಲ್ಲ ಅವನ ಜೊತೆಗೆ ಜೀವನ ಮಾಡೋದು. ನಂಬಿಕೆ ಇಲ್ಲಂತೆ. ಬರ್ತಾರ ಸಿಟ್ಟಿಗೆ ಬಾಯಿಗೆ ಬಂದಂಗೆ ಬೈಬೇಕು ಅನ್ನಿಸ್ತೈತಿ. ಬೇಡ ಅಂತ ಸುಮ್ಮನೆ ಇರ್ಬೇಕಷ್ಟೇ. ಈಗ ನನ್ನ ಕೆಲಸ ಆಗ್ಬೇಕಲ್ಲ. ಅಲ್ಲ ಅದಕ್ಕೆಮ್ಮ, ನಾನಲ್ಲ ಅವ್ರ ಜೊತೆಗೆ ಜೀವನ ಮಾಡೋದು. ನಾವೇನು ನಂಬಿಕೆ ಐತಿ? ಆಮೇಲೆ ನಾನು ನಿನ್ನೆ ಎಷ್ಟು ಸ್ಪಷ್ಟವಾಗಿ ಕೇಳಿದೆ ಗೊತ್ತಾ? ನೀವೇನಾರ ಅಂಥದ್ದು ಮಾಡಿದ್ರೆ ಬಾಯ್ ಬಿಟ್ಟು ನನಗೆ ಹೇಳ್ರಿ, ಮುಚ್ಚಿಡಬೇಡ್ರಿ ಅಂತ ಎಷ್ಟೆಲ್ಲ ಕೇಳೇನಿ. ಇಲ್ಲ, ನಾ ಅಂಥದ್ದು ಮಾಡಿಲ್ಲ, ನಂಗೆ ಏನೂ ಗೊತ್ತಿಲ್ಲ, ನಾ ಮಾಡೇ ಇಲ್ಲ ಅಂತ ಹೇಳಿದ್ರು ಅವರು. ಅಂದಮೇಲೂ ನಾನು ಹೆಂಗೆ ಇದು ಮಾಡಲಿ? ಅಪ್ಪಗೂ ಮೊದಲೇ ಇಷ್ಟ ಇದ್ದಿದ್ದಿಲ್ಲೋ ಏನೋ, ಇದು ಒಂದು ಮಾತು ಸಿಕ್ಕಿದ್ದೆ ಸಾಕು, ಅವ್ರು ಮದುವೆನೇ ಬೇಡ ಅನ್ನಕತ್ತಾರ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮದುವೆ ಒಪ್ಪು ಅಂತ ಹೇಳ್ರಿ. ನೋಡಿ ನಂದಿನಿ, ನಾನು ಮಾತ್ರ ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ ನನಗೆ ಗೊತ್ತು ಅವ್ನು ಫ್ರಾಡ್ ಅಂತೇಳಿ. ಈಗ ಗೊತ್ತಿದ್ದು ನಾನೀಗ ನಿನ್ನ ಮಾತು ಕೇಳ್ಕೊಂಡು ಏನಾರ ನಾ ಹೇಳಿದೆ ಅನ್ಕೋ, ನಾಳೆ ಏನೋ ಹೆಚ್ಚು ಕಮ್ಮಿ ಆದರೂ ಅಶ್ವಿನಿ ಅವತ್ತು ನೀನು ಹೇಳಿದ್ವಿ, ನಾವು ಮಾಡಿದ್ವಿ, ಹಿಂಗಾತು ಅಂತ ನಾಳೆ ನನಗೊಂದು ಕೆಟ್ಟ ಹೆಸರು ಬರ್ತೈತಿ. ಅದಕ್ಕೆ ನಿನ್ನ ಕೈ ಮುಗಿತೇನೆ, ನಾನು ಮಾತ್ರ ಈ ವಿಷಯಕ್ಕೆ ತಲೆ ಹಾಕಲ್ಲ. ಅಲ್ಲ, ಈಗ ನೀವು ಹೇಳಲ್ಲ ಹಂಗಾರ? ಇಲ್ಲಪ್ಪ, ನಾನು ಹೇಳಲ್ಲ. ನಾನು ಈ ವಿಷಯಕ್ಕೆ ತಲೆ ಹಾಕಲ್ಲ ಅಂತ ಅಂದ್ರಲ್ಲ ಅತ್ತಿಗೆಮ್ಮ ನೀವು. ಹಂಗಿದ್ರೆ ಅವತ್ತು ಯಾಕಷ್ಟು ರಂಪ ಮಾಡಿದ್ರಿ? ಇವ್ನು ಫ್ರಾಡು, ಇವ್ನು ಅದನ್ನ ಮಾಡ್ಯಾನ, ಇವ್ನು ಇದನ್ನ ಮಾಡ್ಯಾನ, ಯಾವಕ್ಕಿದು ಪ್ರೆಗ್ನೆಂಟ್ ಮಾಡಿ ಮೋಸ ಮಾಡ್ಯಾನ, ಕೈ ಕೊಟ್ಟಾನ, ಇವೆಲ್ಲ ಯಾಕೆ ಬೇಕಾಗಿತ್ತು ನಿಮ್ಗೆ ಅವತ್ತು? ನೀವು ಸುಮ್ಮನಿದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಕ್ಕಿದ್ದಿಲ್ಲ. ತಲೆ ಹಾಕಲ್ಲ ಅನ್ನೋರು ಹಂಗೆ ಇರ್ಬೇಕಿತ್ತು. ಯಾಕೆ ಸುಮ್ಮನೆ ನಮ್ಗೆ ಆಗ ಮದುವೆಗೆ ಒಂದು ಕಲ್ಲು ಹಾಕಿದ್ರಿ? ಇಷ್ಟೊತ್ತನ ಭಾಳ ನೈಸಾಗಿ ಮಾತಾಡಕತ್ತಿದ್ದಿ. ನಿಮ್ಮ ಹತ್ರ ನೈಸಾಗಿ ಮಾತಾಡಿ ಉಪಯೋಗ ಇಲ್ಲ. ನಾನೇನೋ ಹೋಗ್ಲಿ ಹಳೇದನ್ನ ಅವನ್ನೆಲ್ಲ ಏನು ಮನಸ್ಸಿನಾಗ ಇಟ್ಕೊಳ್ಳೋದು ಅಂತ ಸಮಾಧಾನ ಮಾತಾಡಕ್ಕೆ ಬಂದೆಲ್ಲ, ಅದು ನನ್ನ ತಪ್ಪು. ಸುಮ್ಮನೆ ಇದ್ಬಿಟ್ಟಿದ್ರೆ ನಮ್ಮಪ್ಪ, ನಮ್ಮವ್ವ, ಅವರಪ್ಪ, ಅವರವ್ವ ಎಲ್ಲರೂ ಸೇರಿ ಖುಷಿಯಿಂದ ಮದುವೆ ಮಾಡ್ತಿದ್ರು. ಈಗ ನೋಡ್ರಿ ಯಾವ ಥರ ಎಡವಟ್ಟು ಮಾಡಿಟ್ಟಿರಿ. ನಿಮ್ಗೆ ಆ ಕಡೆ ಯಾವಕ್ಕೆ ಪ್ರೆಗ್ನೆಂಟ್ ಆಗ್ಯಾಳಂದಲ್ಲ ಅಕ್ಕಿನಾರ ಕರ್ಸಿದ್ರೆ ಅದು ಇಲ್ಲ. ಸುಮ್ಮನೆ ನೀರ ಕಲ್ಲೋಗ್ದಂಗೆ ಒಂದು ನಾಟಕ ಮಾಡಿಬಿಟ್ರಿ. ಅಲ್ಲ, ಅದೇನು ತಿಳಿ ನೀರು ನಿಂತಾಗ ಒಂದು ಕಲ್ಲು ಹೋಗೋದು ಗೊಡಗೆ ಎಬ್ಸ್ತಾರಲ್ಲ, ಆ ಥರ ಮಾಡಿದ್ರಿ. ಓಹೋ, ಏನದು ಡಿಂಗ್ರಿ ಬಿಲಿ ಹೊರಗೆ ಕೇಳಾಕತ್ತೈತಿ ಬಾಯಿನಿಂದ? ಏನದ ಹುಡುಗಿ ಜೋಡಿ ಪಾಪ ನಡನು ಆತಂತ ಬಂದು ಕುಂತದ, ಅದಕ್ಕೆ ಹಚ್ಚಿಬಿಟ್ಟಿಯೇನ? ಯಮ್ಮ, ನಾನು ನಿಮ್ಮ ಮೊಮ್ಮಗಳು ಏನು ಅಕ್ಕಿನ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಆಕಿಗೆ? ನನ್ನ ಬಗ್ಗೆ ಒಂದು ಸ್ವಲ್ಪ ಇಲ್ಲ ನಿಮಗೆ ಕಾಳಜಿ. ನಿನ್ನ ಬುದ್ಧಿ ನೆಟ್ಟಗಿದ್ದಿದ್ರೆ ನಿನಗ ಸಪೋರ್ಟ್ ಮಾಡ್ತಿದ್ವಿ. ಸಪೋರ್ಟ್ ಆಗಿ ಪಟ್ಟ ಅದು. ಅದು ನಿನ್ನ ಬುದ್ಧಿ ವಕ್ರವಾಗೈತಲ್ಲ ಮತ್ತೆ. ಅಮ್ಮ, ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಹೇಳಕತ್ತೇನೆ, ನಾನು ಸುಮ್ಮನೆ ಇರ್ತೀನಿ ಅಂತ ಎಲ್ಲ ಅನಿಸ್ಕೊಂಡಿರಕ್ಕಾಗಲ್ಲ ನನಗೆ. ನೀವೇನಿದ್ದು ಅಲ್ಲಿ ನಿಮ್ಮ ಮೊಮ್ಮಗಳ ಕಡೆ ಅಷ್ಟೇ ಅಧಿಕಾರ ಚಲಾಯಿಸ್ರಿ, ನನ್ನ ಹತ್ರ ಚಲಾಯಿಸಕ್ಕೆ ಹೋಗ್ಬೇಡ್ರಿ. ಈಗ ಹೇಳಕತ್ತೇನೆ ನಾನು, ನಮಗೆಲ್ಲ ಅನಿಸ್ಕೊಂಡಿರಕ್ಕಾಗಲ್ಲ. ತಗ ಸುಮ್ಮನೆ ಇರ್ತೀನಿ ಅಂತ ಹಂಗೆ ಬಾಯಿಗೆ ಬಂದಂಗೆ ಮಾತಾಡೋದು. ತಗ ಏನಂದೆ ನೀ ನನಗ? ಯಾಕ ನೀ ನನ್ನ ಮೊಮ್ಮಗಳಲ್ಲನ? ಅದು ಅಲ್ಲದೆ ಏನಂದೆ, ಅಲ್ಲಿ ಅಧಿಕಾರ ಚಲಾಯಿಸಿ, ಇಲ್ಲಿ ಚಲಾಯಿಸಕ್ಕೆ ಹೋಗಬೇಡ. ಏನು ಯಾರ ಮುಂದೆ ಮಾತಾಡಕತ್ತಿ ನೀನು? ಇದು ನನ್ನ ಮನಿನೇ, ಅದು ನನ್ನ ಮನಿನೇ, ನನ್ನ ಮಗಳದಾಳಿಲೆ. ನಾನು ಇಲ್ಲಿಗೆ ಬಂದಿದ್ದು ನನ್ನ ಮಗಳ ಮಕ ನೋಡಿ, ನಿನ್ನ ಮಕ ನೋಡಿ ಅಲ್ಲ. ನಿನ್ನ ಮಕ ನೋಡಿ ಯಾ ನಾಯಿ ಬರ್ತತಿ? ನನ್ನ ಮಗಳು ಕರ್ದಾಳ ಅಂತ ಬಂದೇನೆ ನಾನು ಇಲ್ಲಿಗೆ. ಏನಂತ ತಿಳ್ಕೊಂಬಿಟ್ಟು ನನ್ನ ಮಗಳು ಹಳೆಯ ಕರ್ದಾರ ಅಂತ ಬಂದೇನಿ. ಓಹೋ, ಭಾಳ ಬಿಟ್ಟು ಬಿಡು ಬಾಯಿ. ಗೊತ್ತಿದ್ದಿದ್ದಿಲ್ಲ ಇಷ್ಟೆಲ್ಲ ಜೋರದೀನಿ ಅಂತೇಳಿ. ಸಾಯ್ತ್ರ ಬಾಯಿಲೆ. ಏನಾತವ? ನಿನ್ನ ಗಂಡಿಗೆ ಹೇಳು. ನಿನ್ನ ಗಂಡಿಗೂ ಬೇಡ, ನಿನ್ನ ಮಗ ಅದ ನನ್ನ ನೋಡು, ಒಂಚೂರು ನನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಾ ಅಂತ ಹೇಳು. ಏನು ನಮಗೇನು ಯಾರ ಕಡೆ ಇಲ್ಲ ಅನಿಸ್ಕೊಂಡು ಇರೋ ಅಂಥದ್ದು ಏನೂ ಇಲ್ಲ. ಬಾಯಿಗೆ ಬಂದಾಗ ಹಿಂಗೆಲ್ಲ ಅನಿಸ್ಕೊಂಡು. ಯಾಕವ ಏನಾಯ್ತು? ಅಶ್ವಿನಿ ಏನಂದಿ ನೀನು? ಸ್ವಲ್ಪ ನೀನು ಬಾಯಿ ಬಿಡ್ತಿಲ್ಲನ? ಮನೆಗೆ ಬಂದು ದೊಡ್ಡೋರವ್ರು. ಏನದು ಮಾತಾಡ ಮಾತು ನಿಂದ? ಏನಂದಿ ಅವರಿಗೆ? ಆ ಹುಡುಗಿಗೆ ಯಾಕೆ ಹೋಗಿ? ಆಕಿ ಅಂದಿಲ್ಲ ಪಾಪ, ಅದೇನು ಅಂದೇ ಇಲ್ಲದ ಹುಡುಗಿ. ಅಂದಕ್ಕೆ ನಿನ್ನ ಮಗಳಲ್ಲಿ ನಿಂತಾಳ ನೋಡಿ ಸೂರ್ಪನಕ್ಕೆ. ಮೂಗ ಕತ್ತರಿಸ್ಲನ ಅನ್ನೋಷ್ಟು ಸಿಟ್ಟು ನನಗೆ. ಏನಂದೆ ನಂದಿನಿ? ಅಲ್ಲ, ನಿಂಗೇನು ಅರ್ಥ ಇಲ್ಲ ನಿನ್ಗೆ? ಮನೆಗೆ ಬಂದು ಹಿರೇ ಮನುಷ್ಯಾಳಕ್ಕೆ ಅಮ್ಮಗ ಮಾತಾಡು ಮಾತು ಏನಂದಿ? ಏನಂದಿಲ್ಲವ? ಯಾವಾಗ ನೋಡಿದ್ರು ನನ್ನ ಮೇಲೆ ಅಧಿಕಾರ ಚಲಾಯಿಸೋದು. ಅಶ್ವಿನಿಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ, ನನಗೆ ಬಾಯಿಗೆ ಬಂದಂಗೆ ಬೈತಾರೆ. ನನ್ನ ಬುದ್ಧಿ ವಕ್ರವಾಗೈತಂತೆ. ಮತ್ತೆ ನಾನು ಯಾಕೆ ಅನ್ನಿಸ್ಕೊಳ್ಳಿ? ಎಷ್ಟದು ಅನ್ನಿಸ್ಕೊಳ್ಳೋದು? ಆ ಹುಡುಗಿಗೆ ಬಾಯಿಗೆ ಬಂದಂಗೆ ಬಾಯಿ ಮಾಡತ್ತಿದ್ಲಿಕ್ಕೆ ಏನೇನ
ಆಕಿಗೆ ಬಾಯ್ ಮಾಡಾಕತ್ತಿದ್ದಕ್ಕೆ ಯಾಕೆ ಹಂಗೆ ಮಾತಾಡಕತ್ತಿ ಅಂತ ಕೇಳಿದ್ದಕ್ಕೆ ಏನೇನೋ ಅಂದು ಮತ್ತು ನಾ ಹಂಗೆ ಸಿಟ್ಟಿಗೆ ತಂದೆ. ನಾ ಏನಾರ ಅನ್ಲಿ ಈಕಿ ಒಳ್ಳೇದಕ್ಕೆ ಹೇಳ್ತೇನೆ ಇಲ್ಲ. ಅಲ್ಲ ನಿಮ್ಮ ಅಪ್ಪ ಹೇಳತನ ಚಲೋ ಆ ಹುಡುಗಿ ಅದನ್ನ ನಾನು ಅವನ್ನ ಮದುವೆ ಆಕನೆ ಅಂತ ಈಕಿ ಕೂಡ ಜಗಳ ತೆಗ್ದಾಳ. ಮತ್ತೆ ಸಿಟ್ಟು ಬರೋದಿಲ್ಲನ? ನೋಡ್ ನಂದಿನಿ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊ. ನನಗೂ ಇಷ್ಟ ಇಲ್ಲ ನೀ ಆ ಹುಡುಗನ ಮದುವೆ ಮಾಡ್ಕೊಳ್ಳೋದು. ಏನ ಅವ್ರಪ್ಪ ಅವರವ ಇವತ್ತಿನವರೆಗೂ ಬಂದು ಮಾತಾಡಿಲ್ಲ, ಒಂದು ಫೋನ್ ಹಚ್ಚಿನೂ ಮಾತಾಡ್ಸಿಲ್ಲ ಅವನು. ಅಂತ ಮನೆಗೆ ಅದು ಹೆಂಗ್ ಸಸಿಯಾಗಿ ಹೋಗಿ ನೀನು? ಆದ್ರೂ ಅವ್ರಪ್ಪ ಅವ್ರೋಗಿ ಮದ್ವೆ ಇಷ್ಟ ಇಲ್ಲ ಅಂತೆ. ನೋಡು, ಅವ್ರಪ್ಪ ಅವ್ರೋಗ ಈ ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಕುಣಿಯಾಕತ್ತಿ? ಏನ್ ನಿನ್ ಹಕ್ಕಿಕತ್ತ? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಡವ, ಹೋಗ್ಲಿ. ಅಲ್ಲಿ ಇವ್ರನ್ನ ತಗೊಂಡು ನಾವ್ ಏನ್ ಮಾಡೋಣ? ನಾನು ಇವ್ರು ಅಲ್ಲ, ನಾಳೆ ಇಷ್ಟಕ್ಕೂ ಇವ್ರಿಗೂ ಏನ ಅವ್ರ ಜೊತೆಗೆ ಬದುಕ್ಬೇಕನ್ನ ಅಂತದ್ ಏನು ಇಲ್ಲ. ನಾವ್ ಹೆಂಗಿದ್ರು ಅವ್ರನ್ನ ಬಿಟ್ಟಲ್ಲಿ ಕೆನಡಾಕ ಆ ಕಡೆ ಒಟ್ಟು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗ್ಬೇಕಂತಿದ್ವಲ್ಲ, ಹೆಂಗಿದ್ರು ಅವ್ರ ಇಷ್ಟ ಕಷ್ಟ ತಗೊಂಡು ನಮ್ಗೆ ಏನಾಗಬೇಕಾಗೈತಿ? ನೋಡಿಕಿನ ತಂದೆ ತಾಯಿ ಇಷ್ಟ ಕಷ್ಟ ತಗೊಂಡು ನಮ್ಗೆ ಏನಾಗಬೇಕಾಗೈತಿ? ಚಲೋ ಅದಿ ಬಿಡು. ಒಟ್ಟು ನಿಮ್ಮದಷ್ಟು ನೀವು ನೋಡ್ಕೊಂಡು ಕಡ್ದಷ್ಟಕ್ಕೆ ತುರ್ಸ್ಕೋಬಾರ್ದು ಯಾವಾಗಲೂ. ನೋಡಿ ಹೆಂಗ್ ಮಾತಾಡ್ತೀನಿ ನೋಡಿ, ಮತ್ತೆ ಅದಕ್ಕೆ ನಂಗೆ ಬೇಜಾರಾಗದ. ಸ್ವಲ್ಪ ನನ್ನ ಫೀಲಿಂಗ್ಸ್ ಬಗ್ಗೆ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ನೀವು. ಯಾವ ಫೀಲಿಂಗ್ಸ್? ಅವ್ವ ಅಪ್ಪನ್ಗಿಂತ ಹೆಚ್ಚೈತಿನ ಅವಂಗಂತ್ರ ಬಿಡು. ಅವ್ರ ಅವ್ವ ಅಪ್ಪನ ಮಾತು ಲೆಕ್ಕಕ್ಕಿಲ್ಲ, ಅವ ಕಸಬರ್ಗಿದ್ದಂಗ ಅದಾನ, ಅವ ಅವ್ರ ಸುದ್ದಿ ತಲೆ ಕೆಡಿಸ್ಕೊಲಾರ್ದಂಗೆ ಮದುವೆ ಮಾಡ್ಕೊತಾನ. ನಿನಗೆ ನಿಮ್ಮವ್ವ ನಿಮ್ಮ ಅಪ್ಪನ ಮಾತಿನ ಬಗ್ಗೆ ಗೌರವ ಐತೆ ಇಲ್ಲ? ಅವ್ರು ಬೇಡ ಅಂತ ಅದಾರ ಅಂದ್ಮೇಲೆ ಸುಮ್ಮನೆ ಆಗಕ್ಕೆ ಬರ್ತತೆ ಬರೋದಿಲ್ಲ ನಿನಗೆ. ನೋಡು, ನಿನ್ನ ಒಳ್ಳೇದಕ್ಕೆ ಹೇಳೋದು, ಯಾರ ಹೇಳಿದ್ರು ಏನ ಹೇಳಿದ್ರು. ನೀ ಬೇಕಾದ್ ಮಾಡ, ನಮಗ ಆ ಹುಡುಗನ ಜೋಡಿ ನಿನ್ನ ಮದುವೆ ಮಾಡಕ್ ಇಷ್ಟ ಇಲ್ಲ, ನಾವು ಮಾಡೋದಿಲ್ಲ ಅಷ್ಟೇ. ಈಗ ಹೇಳೇನಿ ಸಾವಿತ್ರಾ, ನೀ ಮಾತ್ರ ಈಕಿ ಬಗ್ಗೆ ಸ್ವಲ್ಪ ಹುಷಾರಾಗಿರು. ಏನ ಈಕಿನ ನೋಡಿದ್ರೆ ಈಕೇನು ಮರ್ಯಾದೆ ಇಡ್ತಾಳಂತ ಅನ್ಸಂಗಿಲ್ಲ ನನಗೆ. ಏನಾರ ಮತ್ತು ಅವನ ಬೇಕು ಅಂತ ಬೆನ್ನತ್ಕೊಂಡು ಹೋಗಿದ್ದಾಳು. ಆ ಭಾಡೆ ಅದು ಏನು ತಲೆ ಕೆಡ್ಸನ ಗೊತ್ತಿಲ್ಲ. ಏನ ನಾ ಹೇಳೋ ಪ್ರಕಾರ ಏನೋ ಒಂದು ಮಾಡುವಂಗೆ ಕಾಂತಾರೆ ಇವರು. ಅದಕ್ಕೆ ಸ್ವಲ್ಪ ನೀನು ಒಂದು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ನೋಡು. ಅಷ್ಟು ಧೈರ್ಯ ಇಲ್ಲ ಇವಳಿಗೆ ಅಂತ ಅನ್ನಿಸ್ತೈತಿ ನನಗೆ. ಹಂಗೇನು ಮಾಡಲ್ಲ ಅನ್ನಿಸ್ತೈತಿ. ಈಗ ಬೇಡ ಅಂದ್ರಲ್ಲ, ಮೋಸ್ಟ್ಲಿ ಸುಮ್ಮನೆ ಅಕ್ಕಾಳ. ಅವನ ಮೇಲೆ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ನೋಡುವ, ಬಾಳೆ ಎಲೆ ಮುಳ್ಳಿನ ಮ್ಯಾಗ ಬಿದ್ರು, ಮುಳ್ಳು ಬಾಳೆ ಎಲೆ ಮ್ಯಾಗ ಬಿದ್ರು ಹರಿಯದ ಬಾಳೆ ಎಲೆನೇ ಅಲ್ಲ. ಹಂಗೆ ಅವನಾರ ಈಕಿ ತಲೆ ಕೆಡಿಸ್ಲಿ ಅಥವಾ ಈಕಿನಾರ ಅವನ ಜೊತೆಗೆ ಓಡೋಗ್ಲಿ, ಒಟ್ಟು ಓಡೋಕರ ಅಂದಮೇಲೆ ಮರ್ಯಾದೆ ಹೋಗೋದು ನಮ್ದ ಅಲ್ಲ. ಇಲ್ಲ ನನ್ನ ಮಗಳೇವ, ನಾ ಹೇಳ್ತೇನಲ್ಲ, ಬೇರೆ ಏನೋ ಮಂಡತನ ಮಾಡ್ತಾಳ, ಹಠ ಮಾಡ್ತಾಳ, ಜಗಳ ಮಾಡ್ತಾಳ ಬೇಕಾದಲ್ಲಿ. ಆದ್ರೆ ನನ್ನ ಮರ್ಯಾದೆ ತೆಗಿ ಕೆಲಸ ನನ್ನ ಮಗಳು ಯಾವತ್ತು ಮಾಡಕ್ಕೆ ಸಾಧ್ಯನೇ ಇಲ್ಲವ. ಏನು ಅದ್ರ ಬಗ್ಗೆ ನಂಗೆ ಖಾತ್ರಿ ಐತಿ. ಹಂಗೊಂದು ವೇಳೆ ಆಕೆ ಏನಾರ ಮಾಡಿದ್ಲು ಮತ್ತೆ ಆಕೆ ನನ್ನ ಕೈಯಾಗ ಉಳಿಯೋದೇ ಇಲ್ಲ ಅಂತ ತಿಳ್ಕೊಂಬಿಡ. ಆಕೆ ಬೇಡ ನನ್ನ ಮಗಳೇ ಅಲ್ಲಕ್ಕೆ. ಏನವ, ನಾನು ಊರಿಗೆ ಹೋಗ್ಕೊಂತ ಹೋಗ್ರ ಒಂದಿಟ್ಟು ಬಿಟ್ಟು ಬಾ ಅಂತ ಹೇಳೋಂಗ. ಯವ್ವ, ನೀ ಹಿಂಗೆ ಬೇಜಾರು ಮಾಡ್ಕೊಂಡು ಊರಿಗೆ ಹೋದ್ರೆ ನನ್ನ ಮನಸ್ಸಿಗೆ ಹೆಂಗೆ ಸಮಾಧಾನ ಇರ್ತೈತೆ ಹೇಳಿ ನೋಡೋಣ. ನಂಗೆ ತಡ್ಕೊಳಕ್ಕೆ ಆಗಲ್ಲವ. ನೀ ಹಿಂಗೆಲ್ಲ ಮಾತಾಡಬೇಡ. ಏನು ಬೇಜಾರು ಮಾಡ್ಕೋಬೇಡವ. ನೀನು ಊರಿಗೆಲ್ಲ ಹೋಗಬೇಡ. ಈಗ ಇನ್ನೊಂದು 4 ದಿನ ಇದ್ದೇ ಹೋಗು. ಏನು? ಅಯ್ಯೋ ಬಿಡವ, ಆಕಿ ಸಲುವಾಗಿ ಏನಲ್ಲ. ಅದು ನನಗೆ ಊರಾಗ ಹೋದ್ರೆ ಅಲ್ಲಿ ಕೆಲಸನೂ ಬೇಕಾದಷ್ಟು ಅದಾವ. ಈಗ ಮದ್ವೆ ಮನೆ ಅಲ್ಲ ಅದು. ಈಗ ಅವರು ಏನೋ ಮದ್ವೆ ಇಟ್ಕೊಳ್ಳೋಣ ಅಂದಾರಂತೆ. ಅದಕ್ಕೆ ಮನೆಗೆ ಅಲ್ಲಿ ಕೆಲಸ ಇರ್ತಾವಲ್ಲ, ಅದ್ರ ಸಂಬಂಧ ಹೋಗ್ತೀನಿ ಅಂತಂದಿದ್ದಷ್ಟೇ. ಏನು ಹಂಗೆ ತಪ್ಪು ತಿಳ್ಕೊಬೇಡ ತಗೋ. ನಂಗೇನು ಬೇಜಾರು ಏನಿಲ್ಲವ. ಏನು ಆಕಿ ಕೂಟಿ ಏನು ಮಾಡೋದೈತಿ ಹೇಳು? ಅದಕ್ಕೆ ಅಂದ್ರದ ಏನಾಗೋದೈತಿ, ಬಿಟ್ರ ಏನು ಬರೋದೈತಿ ಹೇಳು ನೋಡೋಣ. ಏನು ತಲೆ ಕೆಡಿಸ್ಕೊಬೇಡ, ಅದ್ರ ಸಂಬಂಧ ಹೊಂಟಾಳ ನಮ್ಮವ್ವ ಅಂತೇಳಿ. ಸರಿ, ನಾಳೆ ಬೇಕಾದ್ರೆ ಹೋಗುವಂತೆ, ಇವತ್ತು ಬೇಡ. ಆಯ್ತು, ನಾಳೆ ಹೋಗ್ಬರ್ತೀನಿ ತಗೋ. ಏನಪ್ಪ ಒಟ್ನಾಗ ಯಾವುದು ನೆಮ್ಮದಿ ಇಲ್ಲ ನೋಡು. ಏನ್ರಿ, ಲಕ್ಷ್ಮಿ ಫೋನ್ ಮಾಡಿದ್ಲ? ಅದೇನು ಹೇಳ್ತೀಯ ಒಟ್ಟು ನನಗೂ ಕೇಳುವಂಗೆ ಹೇಳು. ಆ ಲಕ್ಷ್ಮಿ ಫೋನ್, ಅಯ್ಯೋ ದೇವ್ರೇ, ಇವ್ರಿಗೇನು ಅಂತ ಹೋದ್ರಲ್ಲವಾ. ಲಕ್ಷ್ಮಿ ಫೋನ್ ಮಾಡಿದ್ಲಂತೆ. ಅವ್ರ ಅತ್ತೇನ ಭಾಳ ಜೀವ ಗೆಳಂತಿಕಿ ಮೇಲೆ. ಏನ ಅವ್ರ ಅತ್ತಿ ಲಕ್ಷ್ಮಿ ಜೀವ ತೆಗಿತೀನಂದ್ಲ? ಅಪ್ಪ ನಾ ಮಾತಾಡಕ್ಕೆ ಒಲ್ಲೆ ಅವ್ರ ಜೋಡಿ. ಲಕ್ಷ್ಮಿ ಅತ್ತಿ ಬಾ ಜೀವ ಗೆಳಂತ್ರಿ, ಚಂದಾಗಿ ಮಾತಾಡಕತ್ತಾಳಂತ, ಏನು ಅನ್ವಳ್ಳಂತ. ಹೌದಾ? ಏನಪ್ಪ ವಿಚಿತ್ರ, ಅಷ್ಟೊಂದು ಚೇಂಜ್ ಆಗ್ಬೇಕಾದ್ರೆ ಒಬ್ಬ ಮನುಷ್ಯ ಏನಾರ ಕಾರಣ ಇರ್ಬೇಕಲ್ಲ. ಏನಂದ್ರಿಪ್ಪ, ಒಟ್ಟು ನನ್ನ ಮಗಳು ಅಂತ ತಣ್ಣಗೈತಲ್ಲ, ಅಷ್ಟೇ ಸಾಕು ನಂಗೆ, ಅದ ಖುಷಿ. ಆಗ್ಲಿ, ಹಂಗಾರ ಒಂದು ನೆವಕ್ಕಾಗ್ಲಿ. ಓ ಮೊನ್ನೆ ನಾಟಕ ಮಾಡ್ತಾ ಇದಾರ ಅಂತೇಳಿ ಎಲ್ಲರೂ ಸೇರಿ ಬೈದ್ರಲ್ಲ, ಅದಕ್ಕೆ ಬೇಡ ಯಾಕೆ ಇವ್ರ ಕಡೆ ಇಟ್ಟಿಸ್ಕೋಬೇಕಂತೇಳಿ ಚಲೋ ಆಗಿರ್ಬೇಕು ಅನಿಸ್ತೈತಿ. ಹಂಗೆ ಏನಾಗೈತದ, ಯಾಕೆ ಎಲ್ಲರೂ ಬೈತಾರ, ಸುಮ್ಮನೆ ಯಾಕೆ ನಾ ಇವ್ರ ಕಡೆ ಒಂದು ಮಾತು ಅನಿಸ್ಕೋಬೇಕು, ನಾನೇ ಚಲೋ ಆಗಿಬಿಟ್ರ ಆತ ಅಂತೇಳಿ ಅನ್ಸಿರ್ಬೇಕು. ಓ ಮಗ ಬ್ಯಾರೊಕ್ಕನಂತೇಳಿ. ಈಗ ಮಗ ಮತ್ತೆ ಎಷ್ಟು ಜಗಳ ಮಾಡಿದ್ರೆ ಸಿಟ್ಟು ಬರ್ತದೆ ನೋಡಿ. ಈಗ ನೀವು ಹಿಂಗೆ ಕಿರಿಕಿರಿ ಮಾಡಕತ್ರ ನಾ ಬ್ಯಾರೊಕ್ಕನೆ ಅಂದಿರ್ಬೇಕು. ಅದಕ್ಕೇನು ಮಗನ ಕಳ್ಕೊಳ್ಳೋದಾದಿತ್ತು ತೆಗಿ ಬ್ಯಾಡ ಅಂತೇಳಿ ಬದ್ಲಿ ಆಗ್ಯಾಳ. ಆಗಲಿ, ನಮ್ಗೇನು ಅತ್ತಿ ಸುಸಿನ ಬ್ಯಾರ ಮಾಡ್ಬೇಕಂತ ಏನಿಲ್ಲ. ಒಟ್ಟು ನನ್ನ ಮಗಳು ಒಂದು ಆರಾಮಾಗಿರ್ಲಿ, ಎಲ್ಲಿದ್ರೇನು ಹೌದಿಲ್ಲ. ಒಟ್ಟು ನಾವು ಬೇಕು ಲೆಕ್ಕಕ್ಕಿಲ್ಲ ಈ ಮನೆ ಒಳಗಲ್ಲ. ಒಂದು ಈಟರ ಏನಾರ ಹೇಳ್ಬೇಕು ಕೇಳಬೇಕು ಅನ್ನೋದು ಏನಾರ ಐತೆ ನಿಮಗೆ? ನಾವು ಬೇಕು ಲೆಕ್ಕಕ್ಕಿಲ್ಲ ಈ ಮನೆ ಒಳಗೆ ನಿನಗೆ. ಯೋ ಹಂಗೆ ಯಾಕಂತೀರಿ ಅತ್ತೀರ, ನೀವು ಲೆಕ್ಕಕ್ಕದಿರಿ. ಆ ಗಾಯತ್ರಿ ಒಬ್ಬೇಕೆ ಮನಿನ ಆಳ್ತೀನಿ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ಲು. ಈಗ ಸೊಸಿನ ಚಲೋ ನೋಡ್ಕೊಳಕತ್ತಾಳಂತೆ ಲಕ್ಷ್ಮಿನ. ಹೌದಾ? ಎದ್ರ ಸಂಬಂಧ ಆಳಕತ್ತಾಳಂತೆ? ಥೋ, ಈ ಲಕ್ಷ್ಮಿ ಎದಕ್ಕೆ ಕಳ್ಬೇಕು? ಬೇಸಿಗೆ ಹೆಟ್ಬೇಕು ಬೇಡ ಆಕಿಗೆ. ಯಾಕೆ ಎದ್ರ ಸಂಬಂಧ ನನಗೆ ಅಂತಿ ನೀನು ಅಂತ ಕೇಳ್ಬೇಕು ಬೇಡ. ಏನಂತಕ್ಕಿದೆ ಒಣ ರಾಡಿ, ಇನ್ನೂ ತಪ್ಪಿಲ್ಲನ ಆಕಿದೆ. ಏನಂಗ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಬಿಟ್ಟಾರ ನನ್ನ ಮೊಮ್ಮಗಳಿಗೆ. ಹೋಗ್ಯಾರ ಬರ್ಲೇನ ಅಲ್ಲಿಗೆ?
ಅಯ್ಯೋ ಅತ್ತಿಯರ ನೀವು ಈ ಒಂದು ಇದ್ರೊಳಗೆ ಮತ್ತೆ ಅದನ್ನ ಮಾಡ್ಕಿಡೀರಿ. ಆರಾಮ ಅದಾಳಕ್ಕೆ ಅಲ್ಲೇ. ಸುಮ್ಮನೆ ನೀವು ಅಂತವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯವ್ವ ನೀ ಒಟ್ಟು ಸುಮ್ಮನಿರು, ಏನು ನಿನಗೆ ಕಿವಿ ಕೇಳವಲ್ತು. ನಾಳೆ ಇಬ್ರು ದವಾಖಾನಿಗೆ ಹೋಗ್ಬರೋಣ, ಇನ್ನೇಮ್ ಕಿವಿ ಚೆಕ್ ಮಾಡಿಸಿ ಬ್ಯಾರೆದೊಂದು ಮಷಿನ್ ತರಿಸಿ ಹಾಕ್ತೇನೆ. ಅಲ್ಲಿ ಮಟ ನೀ ಏನು ಮಾತಾಡಕ ಹೋಗ್ಬೇಡ. ಆಯ್ತಪ್ಪ ಆಯ್ತು, ಅದು ಏನಾರ ಮಾಡ್ಕೊ. ನನ್ನ ಕಿವಿ ಕೇಳೋದಿಲ್ಲ ಅನ್ನೋದೊಂದು ಚಲೋ ಆಗೈತೆ ನಿಮ್ಗೆ. ಕದ್ದು ಮುಚ್ಚಿ ಮಾತಾಡ್ತೀರಿ ಒಂದಳತಿ. ಏನು ನೋಡು, ಏನಾರ ಮಾಡ್ಕೊರಿ. ಒಟ್ಟು ಹಿತ್ತಲಾಗ ಯಾಕೆ ಹೊಟ್ಟೆ ಜಾಡ್ಸಾಕತ್ತತಿ, ಚರಿಗೆ ತೊಗೊಂಡು ಹೋಗ್ಯಾರ ಬರ್ತಾನೆ. ಯಾಕನ ಹೊಟ್ಟೆ ಯಾಕೆ ಜಾಡ್ಸಾಕತ್ತತಿ ಅನ್ ಸುಡ್ಗಾಡ. ಅಯ್ಯಪ್ಪ ದೇವ್ರೆ, ಅಂತೂ ಇಂತೂ ಹೋದ್ರಲ್ಲ, ಏನು ತಲೆ ತಿಂತಾರ್ರಿ. ಹೋಗ್ಲಿ ಬಿಡ್ಲಿ, ಪಾಪ ಕಿವಿ ಕೇಳಂಗಿಲ್ಲ. ಏನ್ ಮಾಡ್ಬೇಕು ನಮ್ಮವ್ವ? ಆಕಿ ನಿಮ್ಮವಾಗಿದ್ರೆ ಹಿಂಗ ಮಾಡ್ತಿದ್ದನ? ಹೇಳಿ ನೋಡೋಣ. ಅನ್ಸರ್ಸ್ಕೊಂತಿದ್ದಿಲ್ಲೇ ಏನಿಲ್ಲ. ಹಂಗ ನಮ್ಮ ಏನ್ ಮಾಡಕತ್ತತಿ? ಹೌದಿಲ್ಲ? ನಿಮ್ಮವು ಬೇರೆ ನಮ್ಮವು ಬೇರೆ ಅಂತ ನಾನು ಅನ್ಕೊಂಡಿಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡು ಇವತ್ತಿನವರೆಗೂ ಇರೋದು ಏನ. ಅದು ಅಲ್ಲದೆ ಅತ್ತಿಯರ್ ಒನ್ ಟೈಮ್ ನನ್ನ ಭಾಳ ಪ್ರೀತಿಯಿಂದನೂ ನೋಡ್ಕೊಂಡಾರ. ಈಗೂ ನನ್ನ ಮೇಲೆ ಏನು ಪ್ರೀತಿ ಕಮ್ಮಿ ಆಗಿಲ್ಲ ಬಿಡೋರಿಗೆ. ಅದೇ ಕಾರಣಕ್ಕೆ ಏನ. ಆದರೂ ಮನುಷ್ಯಾಗ ಒಂದು ತಲೆ ಹಾಪಕತ್ತಲ್ರಿಪ್ಪ. ಎಷ್ಟಂತ ಕಿವಿ ಕೇಳಲ್ಲ ಅಂದ ತಕ್ಷಣ ಅವರು ಸುಮ್ಮನಾರ ಇರೋದಿಲ್ಲ. ಒದ್ರದೆ ಕೇಳಿ ಸಾಕಾಗಿ ಹೋಗತ್ತಪ್ಪ ಆತಾಗ. ಆಯ್ತು ತಗೋ. ಕುಬ್ಸ ಮಾತ್ರ ಬ್ಯಾಡ ಅಂದಾರಂತೆ. ಕುಬ್ಸನ ನೀನು ಇದು ಏನದು ಮಾಡು ನಡಿಯಿಲ್ಲ, ನಿಮ್ಮ ಮನ್ಯಾಗ ಇದು ಮಾಡಿಸ್ಕೊ ಅಂತ ಅಂದಾರಂತೆ. ಅದಕ್ಕೆ ಇವ ಅನ್ನಂತೆ ಮಾಡೋಣ ಏನಾಗೋದಿಲ್ಲ ಅನ್ನಂತೆ ಆಕಿ ಗಂಡ. ಮತ್ತು ಈಕಿನ ಬ್ಯಾಡ್ರಿಪ್ಪ ನಡಿಯಿಲ್ಲ ಅಂದಮೇಲೆ ಯಾಕೆ ಮಾಡೋದದು, ಸುಮ್ಮನೆ ಏನಾರ ಹೆಚ್ಚು ಕಮ್ಮಿ ಆಗಕ್ಕೆ ಯಾಕೆ ಬೇಕಾಗಿತ್ತತ್ತಾಗ ಬೇಡ ಅಂದ್ಲಂತೆ. ಇಲ್ಲಿ ಬಿಡು, ನಮ್ಮ ಮನೆಗೆ ಖರ್ಚು ಮಾಡಿದ್ರೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಅದನ್ನೇ ಹೇಳಿದ್ಲಂತೆ. ಸರಿ ಹೋಗ್ಲಿ ಬಿಡು, ಅದನ್ನ ಮಾತಾಡ್ಕೊಂಡು ಕುಂದ್ರದಾಯ್ತು. ಇದು ಏನದು ದವಾಖಾನಿಗೆ ಹೋಗಿದ್ರಂತನ ಇಲ್ಲಂತ? ಮತ್ತು ಅದ್ರ ಕಡೆ ಲಕ್ಷ್ಯ ಕೊಡೋಣ. ಮೊದ್ಲ ಈಗಿನ ಕಾಲದಾಗ ಭಾಳ ಸೂಕ್ಷ್ಮ ಇರ್ಬೇಕು. ಹೋಗಿದ್ರಂತ ದವಾಖಾನಿಗೆ ಹೋಗಿದ್ರಂತ. ಸರಿ ಆತಂಗಾರ, ಅದನ್ನ ಕೇಳಿದೆ ಅದಕ್ಕೆ. ಹಲೋ ರಾಹುಲ್, ನಾನು ಮನ್ಯಾಗ ಮಾತಾಡಿದೆ, ಒಪ್ಕೊಳ್ಳಿಲ್ಲ. ಹೌದಾ? ಮತ್ತೆ ಏನಾತೀಗ? ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಕೇಳವಲ್ರು. ಈ ಅಶ್ವಿನಿಗೆ ಎಷ್ಟು ನೈಸ್ ಮಾಡಿ ಒಂದಿಟ್ಟು ಹೇಳು ಅಂತ ಹೇಳಿದೆ, ಆಕೆ ಹೇಳಲೇ ಇಲ್ಲ. ಅಯ್ಯ, ಅರ್ಧ ನಮ್ಮ ಮದ್ವೆ ಕಲ್ಲು ಹಾಕಿದ್ದೆ ನಿಮ್ಮ ಅತ್ತಿಗೆಮ್ಮ. ನೀವು ಹೋಗಿ ಅವ್ರಿಗೆ ಹೇಳು ಅಂದ್ರೆ ಅವ್ರು ಹೇಳ್ತಾರನ? ನಿಂದೊಂದು ತಗ. ಅದೇ ಏನು ಮಾಡ್ಬೇಕಂತ ಗೊತ್ತಾಗೋಲ್ತು. ಈಗ ಏನು ಮಾಡೋದೀಗ? ಏನು ಮಾಡೋದು ಅಂದ್ರೆ, ನಾನು ಹೇಳಿದ್ದೆ ಸರಿ ಅಂತ ನನಗೆ ಅನಿಸ್ತತಿ. ಅಲ್ಲ, ಒಂದು ಸಲ ನಾವಿಬ್ಬರು ಮದ್ವೆ ಮಾಡ್ಕೊಂಡು ಅವ್ರು ಇದ್ರಿಗೆ ನಿಂತ್ರೆ ಭಾಳ ಅಂದ್ರೆ ಒಂಚೂರು ಬೈತಾರ, ಆಮೇಲೆ ಅವರೇ ಒಪ್ಕೊಂತಾರ. ಅದು ಅಲ್ಲದೆ ನಾವಿಬ್ರು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೊಂಟ್ರೆ ಅವ್ರಿಗೆ ಗೊತ್ತಾಕತಿ. ಯಾಕಪ್ಪ ಇವ್ರಿಗೆ ಬೈಬೇಕು, ಒಳ್ಳೆ ರೀತಿ ಒಳಗೆ ಜೀವನ ಮಾಡ್ಕೊಂಡು ಹೊಂಟಾರಲ್ಲ, ಪಾಪ ಇವ್ರಿಗೆ ಯಾಕೆ ಒಂದು ಮಾತು ಅನ್ಬೇಕು ಅಂತ ಅವ್ರಿಗೆ ಅನಿಸ್ತತಿ. ನನಗೆ ಮಾತ್ರ ಇದೇ ಅನ್ನಿಸ್ತಾ ಇರೋದು. ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದು ನೋಡಿ, ನಿನ್ನಿಷ್ಟ. ಸರಿ ಆಯ್ತು, ಹಂಗೆ ಮಾಡೋಣ. ಸರಿ, ಯಾವಾಗ ಬರ್ಬೇಕು ನಾನು? ಯಾವಾಗಂತಂದ್ರೆ ನಾಳೆ ರಾತ್ರಿ ಎಲ್ಲರೂ ಮಕ್ಕೊಂಡ್ಮೇಲೆ ಎದ್ದು ಬಂದ್ಬಿಡು. ಸರಿ ಆಯ್ತು. ಇದು ನಂದಿನಿ, ನಿಂಗೊಂದು ಮಾತು ಹೇಳಿದ್ರೆ ತಪ್ಪು ತಿಳ್ಕೊಬಾರ್ದು. ಇಲ್ಲ. ಸ್ವಲ್ಪ ಕೈ ಸಿಕ್ಕಷ್ಟು ದುಡ್ಡು ಅಥವಾ ಏನಾರ ಒಡವಿ ಏನಾರು ಸಿಕ್ಕರೆ ಸ್ವಲ್ಪ ತೊಗೊಂಡು ಬಾ. ಯಾಕ ಅದನ್ಯಾಕೆ ತೊಗೊಂಡ್ಬರ್ಬೇಕು? ಅಲ್ಲ, ನಿನ್ನ ಹತ್ರನೇ ಬೇಕಾದಷ್ಟು ಐತಲ್ಲ, ನಾನು ಅದನ್ನೆಲ್ಲ ಯಾಕೆ ತೊಗೊಂಬರ್ಲಿ? ಈಗ ಅದನ್ನೆಲ್ಲ ತೊಗೊಂಡು ನಾನು ನಿನ್ನ ಜೊತೆಗೆ ಬಂದ್ರೆ ನಮ್ಮ ಮನೆಗೆ ಇನ್ನೂ ಸ್ವಲ್ಪ ಸಿಟ್ಟು ಬರಂಗಿಲ್ಲನ? ಓ ಹೌದಲ್ಲ. ಸರಿ, ಅಂದರೆ ನಂದೊಂದು ಯಾವುದೋ ಒಂದು ದೊಡ್ಡ ಅಮೌಂಟು ಬರೋದೈತಿ. ಅದು ಸಿಕ್ಕೊಂಬಿಟ್ಟೈತಿ ಒಂದು ಕಡೆ. ಆ ಅಮೌಂಟ್ ಇನ್ನೂ ಬಂದಿಲ್ಲಲ್ಲ, ಅದ್ರ ಸಂಬಂಧ ನೀ ತರ್ತೀಯನ ಅನ್ಕತ ಅಂತ ಕೇಳಿದೆ ಅಷ್ಟೇ, ಮತ್ತೇನಿಲ್ಲ. ಇಟ್ಸ್ ಓಕೆ, ನಡೀತೈತಿ. ಅದೇನೋ ನೀನು ತರಲೇಬೇಕಂತ ಏನಿಲ್ಲ, ಹಂಗೇನು ತಿಳ್ಕೊಬೇಡ. ಮತ್ತೆ ಇದಕ್ಕಾಗಿ ಹೇಳಿದ್ನ ಅಂತೇಳಿ ಮತ್ತೆ ಹಂಗೆಲ್ಲ ಅನ್ಕೋಬೇಡ. ಏನು ನಾನು ನನ್ನ ಹತ್ರ ಐತಿ ತಗೋ ಅಮೌಂಟ್, ನೀ ಬಾ. ಸರಿ, ಹಂಗಾದ್ರೆ ಸರಿ. ಹಂಗಾರೆ ನಾಳೆ ಬರ್ತೀನಿ. ನೀ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿಟ್ಕೊ. ಏನು, ನಾನು ನಿಮ್ಮ ಮನೆ ಹಿಂದೈತಲ್ಲ ಆ ರೋಡಿಗೆ ಬಂದು ನಿಂಗೆ ಕಾಲ್ ಮಾಡ್ತೀನಿ, ಪಟ್ಟಣಕ್ಕೆ ಬಂದುಬಿಡು, ಹೋಗ್ಬಿಡೋಣ, ಸೀದಾ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ. ಸರಿ ಆಯ್ತು. ಯಾವುದಕ್ಕೂ ನಾನು ಹುಡುಕಿಸ್ಬೇಡ್ರಿ, ನಾ ಹಿಂಗೆ ಹೋಗೇನಿ ಅಂತ ಒಂದು ಪತ್ರ ಬರ್ದಿಟ್ವಾ. ಮತ್ತು ನಿಮ್ಮ ಅಪ್ಪ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಸುಮ್ಮನೆ ದೊಡ್ಡ ರಾಡಿ ಆಗೋದು ಬೇಡ. ಅದಕ್ಕೋಸ್ಕರ ಆಮೇಲೆ ನಾವೇ ವಾಪಸ್ ಬರೋಣಂತೆ. ಸದ್ಯಕ್ಕೆ ಒಂದು ಆ ಥರ ಬರ್ದಿಟ್ವಾ. ಏನು, ನಾನು ನನ್ನ ಸ್ವಇಚ್ಛೆಯಿಂದ ಇಷ್ಟಪಟ್ಟೆ ಹೋಗಿರೋದು ಅಂತ ಹೇಳ್ಬೇಕು ನೀನು. ಸರಿ, ನೀನು ನನ್ನ ಚಲೋ ನೋಡ್ಕೊಂತೀಯಲ್ಲ? ನನ್ನ ಜೀವ ನೀನು ಚಲೋ ನೋಡ್ಕೊಳಂಗಿಲ್ಲ ನಾನು. ಹಂಗಾದ್ರೆ ಸರಿ.